ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವಿವಾಗ ಹೋಗ್ತಿರೋದು ಎಲ್ಲಿಗೆ ಅಂತ ನೋಡೋರಂತೆ, ಬನ್ನಿ. ಎಷ್ಟು ತಣ್ಣಗಿದೆ ಗೈಸ್, ಬೆಳಗ್ಗೆ ಮಾರ್ನಿಂಗು. ಇವ್ನು ನೋಡಿ ಚಳಿ ಅಂತ ಅವ್ನು ಇಷ್ಟೊತ್ತಿಗೆ. ಇನ್ನೇನು ನಿನ್ನ ನನ್ನ ಮಗನ 3 ಗಂಟೆಗೆ ಫೋನ್ ಮಾಡಿದ್ದೆ, ಕರೆಕ್ಟಾಗಿ ನಾನು ಟೈಮ್ ಹೇಳ್ಬೇಕು ತಾನೆ. ಎಷ್ಟು 3 ಗಂಟೆ ಗೈಸ್, 3 ಗಂಟೆಗೆ ಎದ್ದು ಇವಾಗ ನನ್ನ ಕಾರ್ ಮನೆ ಹತ್ರ ಇರೋಲ್ಲ, ಅಲ್ಲಿ ಹೋಗಿ ಎತ್ಕೊಬೇಕು. ಇವನಿನ್ನ ಅಟ್ಯಾಕಿಗೆ ನೀನು ಹೋಗಿ ರೆಡಿ ಆಗ್ತಾ ಇದ್ದಾನೆ. ಗೇಟ್ ಓಪನ್ ಆಯಿತು, ಬರ್ತಾನೆ. ಎಲ್ಲ ಅವರು ಅಂತವ್ನು. ಇವಾಗ ನಮ್ಮೂರಿಂದ ಹೋಗ್ತಾ ಇರೋದೇ 3 ಜನ ಗೈಸ್. ಇವ್ನು ನೋಡಿ ಎಲ್ಲಿ ಅವರು ಅಂತವನೇ. ನಮಗೆ ಸೋಂಪುರಗೇಟ್ ಕಡೆ ಹೋದರೆ ಅಲ್ಲೊಂದು ಆಂಜನೇಯನ ಸಿಗುತ್ತೆ, ಆದರೆ ಇಲ್ಲಿ ನಮಗೆ ಗೋಪ್ಸಂದ್ರ ಕಡೆ ಹಿಂಗೆ ಹೋಗೋದ್ರಿಂದ ಇಲ್ಲೇ ಗೋಪ್ಸಂದ್ರದಲ್ಲಿ ಒಂದು ದರ್ಶನ ಮಾಡಿಕೊಂಡು ಇವಾಗ ಬಿಡ್ತೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇನ್ನೂ ಹೇಳಲ್ಲ. ಸೊ ವಾಚ್ ಮಾಡ್ತಾ ಇದ್ದೀವಿ. ನಾನು ರಾಜ್ಕುಮಾರ್ ಏನು ಚಾರ್ಜರಾ? ಐತೆ ಬಾರ. ಈ ತಕ್ಷಣ ಚಾರ್ಜರ್ ಚಿಂತೆ. ಇವ್ನು ನೋಡ್ಕೊಂಬಿಡಿ ಇವಾಗ ಹೆಂಗ ನೆಕ್ಸ್ಟ್ ಇನ್ನು ಹೆಂಗಿರ್ತದೆ. ಅಷ್ಟೇ ಏನೇನು ಇಕ್ಕಂಗಿಲ್ಲನೇ ಇಲ್ಲೇ ಹಾಕ್ಲ, ಅಷ್ಟೇ ಏನೇನು ಇಕ್ಕಂಗಿಲ್ಲ. ಮಾರ್ನಿಂಗ್ ಅಪ್ಸೈಟ್ ಡೀಸೆಲ್ಗಾಗಿ ಪರದಾಡ್ತಾ ಇದ್ದೀವಿ ಇಲ್ಲಿ ನೋಡಿ. ಏನು ಮಾಡೋದು ನೋಡಿ, ಇನ್ನು ಇಲ್ಲಿ ಓಪನ್ ಮಾಡಿಲ್ಲ ಏನಿಲ್ಲ, ಡೀಸೆಲ್ ಬೇರೆ ಇಲ್ಲ ಕಾರಲ್ಲಿ. ಏನಟಕ್ಕಿಲ್ಲ ಈ ಥರ ಹಿಂಸೆ ಬೆಳಗ್ಗೆ ನಿಂದಲೇ ಇತ್ತು ಅದಕ್ಕೆ ಬೇಜಾರು ಮಾಡಿಸ್. ಈ ಟೆಕಿ ಅಲ್ಲೋ ಕೇಳೋ ಅಲ್ಲಿ ಅಂಗಡಿ ಐತೆ ಒಂದಲ್ಲೇ. ಡೀಸೆಲ್ ಇಲ್ಲ ಅಂದರೆ ನೋಡಿ ಇದೇ ಬಾಧೆ ಬೆಳಗ್ಗೆ ಏನು ಮಾಡೋದು. ಇರಿ ಹೋಗಿ ಅಲ್ಲೊಂದು ಕೇಳೋಣ. ಫೈನಲಿ ಡೀಸೆಲ್ ಆಗ್ತಾ ಇದ್ದೀವಿ. 1 ಅವರ್ ವೆಯ್ಟ್ ಮಾಡಿದ್ದು. ಏನು ಲೇ ಯಾಕೋ ಟೆಕ್ಕೆ ನೋಡಿ ವ್ಲಾಗ್ ಮಾಡೋಣ ಅಂದರೆ ನನ್ನ ಮಗ ನೋಡಿ ಬೆಜ್ಜೆ ಮಾಡ್ತಾವನು ನೋಡಿ. ಡೋರ್ವೆಲ್ಲ ಹಾಕ್ಕೊಂತ ಲೂಸ್ ನನ್ನ ಮಗ. 1 ಅವರ್ ವೆಯ್ಟ್ ಮಾಡಿದ್ವಿ. ಇವರು ಏನೋ ಹಾಕೋ ಫಸ್ಟ್ ಲೈ ಕ್ಯಾಶ್ ನಮ್ದು ಲೈ. ಹ್ಞೂ ನಾನು ಹೇಳಿದೆ ಅಲ್ಲೇ ನಿಮಗೆ ಶೆಲ್ಲಲ್ಲಿ ಹಾಕ್ಸೋಣ. ಇವಾಗ ನಾವು ಕೊಳ್ಳೇಗಾಲದ ರೋಡಲ್ಲಿ ಇದ್ದೀವಿ. ಈ ರೋಡು ಏನಂದರೆ ನೋಡಿ ವ್ಯೂವೆಲ್ಲ ತುಂಬ ಸಖತ್ತಾಗಿದೆ. ಬ್ಯಾಕೆಲ್ಲ ಅಲ್ಲೆಲ್ಲ ಫುಲ್ಲು ಡ್ಯಾಮ್ ಎಲ್ಲ ಓಪನ್ ಮಾಡಿದ್ದಾರೆ. ಇಲ್ಲಿ KRS ವಾಟರ್ ಏನೋ ಬಿಟ್ಟಿರೋರಂತೆ. ಕಾವೇರಿ ನೀರು ಹೇಳಪ್ಪ. ಹಾಂ, ಕಾವೇರಿ ನೀರು ಫುಲ್ ಹರಿತೈತೆ. ಹ್ಞೂನಲ್ಲಿ ಮಸ್ತಾಗಿ ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್, ನೋಡ್ಕೊಳ್ಳಿ. ಹಂಗೆ ಒಂದು ತೋರಿಸ್ತೀನಿ. ಕಾವೇರಿ ನೀರ್ನ ಸಮುದ್ರ ಅಂತ ಇದ್ದಾನೆ ಏಕೈಕ ವ್ಯಕ್ತಿ ಅಂದ್ರೆ ಇವನೇ, ಮಿಸ್ಟರ್ ಟ್ಯಾಕಿ. ಇಲ್ಲಿ ಒಬ್ನು ಯಾವಾಗೂ ನಡ್ಕೊಂಡ್ ಬರ್ತಾ ಇದ್ನಂತೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಯಾವಾಗೋ ಬರೋವಾಗ ಈ ಪಂಚಿಂಗ್ ಫಲಕ್ನಾಮಾಗೆ ಪಂಚ ಯಾವಾಗೂ ಬರೋವಾಗಲ್ಲ, ಅದಂತ ವಿಶೇಷವಾದ ದಿನ. ಏನ್ ವಿಶೇಷ? ಏನ್ ವಿಶೇಷ? ಸಂಕ್ರಾಂತಿ ಹಬ್ಬ, ಶಿವರಾತ್ರಿ, ಯುಗಾದಿಗೆ ಜಾತ್ರೆ ಇರ್ತೈತೆ. ಯುಗಾದಿ ಹಬ್ಬದ ದಿನ ಇಲ್ಲಿ ಜಾತ್ರೆ ಮಹದೇಶ್ವರ ಬೆಟ್ಟದಲ್ಲಿ. 2 ಟೈಮ್ ಬರ್ತಾರಂತೆ. 2 ಟೈಮು ನಡ್ಕೊಂಡು. ಮೂರ್ ಹಬ್ಬ ಬರ್ತೈತಲ್ಲ, 3 ಹಬ್ಬದಲ್ಲೂ ಬರ್ತಾರೆ. 3 ತಿಂಗಳು ಜನವರಿ ಸ್ಟಾರ್ಟ್ ಆದ್ರೆ ಯುಗಾದಿ ಹಬ್ಬ ಗಂಟ ಬರ್ತಾ ಇರ್ತಾರೆ. ಯುಗಾದಿ ಹಬ್ಬ ಜಾತ್ರೆ ಗಂಟ ನಡ್ಕೊಂಡ್ ಬರೋರು ಜಾಸ್ತಿ ಬೆಂಗಳೂರಿಂದಾನೆ ಬರೋದು. ನೀನ್ ಎಲ್ಲಿಂದ ನಡ್ಕೊಂಡ್ ಬರೋದು? ನಾವು ತಳ್ಳಿಯಲ್ಲಿ ಒಂದು ಊರ್ ಬರ್ತೈತೆ, ಅಲ್ಲಿಂದ ಬರೋದು. ತಳ್ಳಿಯಿಂದ ಎಲ್ಲಿರೋದು? ತಳ್ಳಿ ಎಲ್ಲಿರೋದು? ತಮಿಳ್ನಾಡಲ್ಲಿ. ತಮಿಳ್ನಾಡಿಗೆ ಹೋಗ್ಬಿಡ್ತೀಯ ಕರ್ನಾಟಕ ಇಂದ? ಏನ್ದಲ್ಲೇ ಅವ್ರ ಊರಿಂದಾನು ಬರ್ಬೋದು, ಎಲ್ಲಾ ಕಡೆನೂ ಬರ್ತಾರ. ಏನ್ದಲ್ಲಿ ಹೋಗ್ತೀವಪ್ಪ ಅಲ್ಲಿಂದ? ಕಾರಲ್ಲಿ. ಆಮೇಲೆ ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಅಲ್ಲಿಂದ ನಡ್ಕೊಂಡ್ ಬರೋದು. ನಮ್ಮೂರವರೆಲ್ಲ ನಮ್ಮೂರಿಂದಾನೇ ಅಪ್ಪ, ನಮ್ಮೂರಿಂದಾನೇ ನಡ್ಕೊಂಡ್ ಬರ್ತಾರಪ್ಪ. ಆ ತರ ನೀನ್ ಮಾಡ್ತೀಯ ಅಂತ ಕೇಳ್ತಾ ಇರೋದು. ಹಂಗೆ ನಿಂದು ಬೇರೆ. ಏನೋ ಧೂಪ ಗೀಪ ಎಲ್ಲ ಏನೋ ಹಾಕಿದ್ವಿ, ನಮ್ಗೇನೋ ಗೊತ್ತಿಲ್ಲ. ಎಲ್ಲ ಇಲ್ಲಿ ಒಬ್ಬನು ಕಲಾವಿದ್ ನಾವನೇ ಇದ್ರದ್ದು ಮಹಿಮೆ, ನಮ್ಗೇನೋ ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ಇವಾಗ ನಾವು ಬಂದಿರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಎಂಟ್ರೆನ್ಸಲ್ಲಿ ಇದ್ದೀವಿ. ಇನ್ನೇನು ನಮ್ಮೂರಿಂದ ಆ್ಯಕ್ಚುಲಿ 220 ಕಿಲೋಮೀಟರ್ಸು. ಇವಾಗ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ರಥ ತೇರು ಎಳಿತಾ ಇದ್ದಾರೆ ನೋಡಿ. ಹಿಂದ್ಗಡೆ
ಭಕ್ತಾದಿಗಳಲ್ಲಿ ವಿನಂತಿ. ನಮ್ಮ ದರ್ಶನ ಆಯಿತು, ನಮ್ಮ 4 ಜನದ್ದು ದರ್ಶನ ಆಯಿತು. ಇನ್ನೂ ಇಬ್ಬರದಾಗಿಲ್ಲ ದರ್ಶನ. ಇವಾಗ ನಾವು ಇನ್ನೂ ನಾಷ್ಟ ಮಾಡಿಲ್ಲ, ಹೋಗಿ ಅಲ್ಲೇ ಇಲ್ಲೇ ದೇವ್ರ ಪ್ರಸಾದ ತಿನ್ನೋಣ ಅಂತ. ಇವಾಗ ಹೋಗಿ ತಿನ್ನೋಣ ಬನ್ನಿ. ಇಲ್ಲಿ ಮೇಲೆ ಬಿಟ್ಟಿಲ್ಲ ನಮ್ಮನ್ನು, ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡು ಬಂದಿದ್ದೀವಿ ಮೇಲೆ ಕಾರ್ ತೊಗೊಂಡು. ಈ ಸ್ಟ್ಯಾಚ್ಯೂ ಹತ್ರ ಯಾರನ್ನೂ ಬಿಡಲ್ಲ ಆ್ಯಕ್ಚುಲಿ, ಫುಲ್ಲು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾಯಿದ್ದಾರೆ, ಯಾರನ್ನೂ ಬಿಡಲ್ಲ. ನಮ್ಮನ್ನು ಏನೋ ಒಂದು ಸ್ವಲ್ಪ ನೆಟ್ವರ್ಕ್ ಮಾಡಿ ಬಂದಿರೋರ ಮೇಲೆ ಫ್ರೀ ಆಗಿದ್ರಿ. ಇನ್ನೂ ಇಬ್ಬರು ಬರಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಅವ್ರು ಯಾರೂ ಬಂದಿಲ್ಲ ಅಂತ ಇನ್ನು ಅವ್ರಿನ್ನ ದರ್ಶನ ಮಾಡ್ತಾಯಿದ್ದಾರೆ. ಹಾಂ, ಫುಲ್ಲು ನೆಟ್ವರ್ಕ್ ಇರುತ್ತೆ. ಇವ್ರು ಆಲ್ರೆಡಿ ನೋಡಿ ಯಾರು ಮಾಡಿರ್ತೀನಿ ಏನೋ ಅಂದಿರೋ ನಿನ್ಗೆ ಯಾಕೆ. ಅಯ್ಯೋ ಗಿಟ್ಟಿ ಬಿಟ್ನಾ? ಸರಿ ಸರಿ, ನುಗ್ಗಿ ನುಗ್ಗಿ ನುಗ್ಗಿ. ಟೆಂಪಲ್ ಬಂದು ನೋಡಿ ಅಲ್ಲಿದೆ, ನೋಡಿ ತೋರಿಸ್ತೀನಿ. ಟೆಂಪಲ್ ಅದೇ. ನಾವು ಇವಾಗ ಇರೋದು ಬಂದು ಸ್ಟ್ಯಾಚ್ಯೂ ಹತ್ರ. ಇಲ್ಲಿ ಯಾಕೆ ಬಿಡಲ್ಲ ಅಂದರೆ ಇನ್ನೂ ತುಂಬ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಗೈಸ್, ಅದಕ್ಕೆ ಯಾರನ್ನೂ ಬಿಡಲ್ಲ. ಇಲ್ಲಿ ಮೇಲೆ ಎಲ್ಲ ವಾಪಸ್ ಕಳಿಸ್ತಾ ಇರ್ತಾರೆ. ಅಲ್ಲೇ ನೋಡಿ, ಅಲ್ಲಿ ಎಂಟ್ರೆನ್ಸ್ ಇದಕ್ಕೆ ಬರೋದು. ಸ್ಟ್ಯಾಚ್ಯೂಯಿಂದ ಇಳಿಬೇಕಂದ್ರೆ ನೋಡಿ ಏನು ಪಾದೆ ಬಿಡಬೇಕಂದ್ರೆ ನೋಡಿ ಈ ಥರ ಎಲ್ಲ ಇಳಿದು ಹಿಂಗೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಫುಲ್ಲು ಕನ್ಸ್ಟ್ರಕ್ಷನ್ ಆಗಿಲ್ಲ ನೋಡಿ. ನಾವು ಇವರೆಲ್ಲ ನೋಡಿ ಕಷ್ಟಪಟ್ಟೆ ಇಳಿತಾ ಇದ್ದಾರೆ, ಅದಕ್ಕೆ ಇನ್ನೂ ಬರೋಕ್ಕೆ ಹೋಗ್ಬೇಡಿ ಅಂತ ಅವರು ಬಿಡಲ್ಲ. ಏನೋ ಕಾಲ್ಗೆ ಮಲೆ ಮಹದೇಶ್ವರ ಬೆಟ್ಟ ಮುಗಿಸ್ಕೊಂಡು ಇವಾಗ ನಾವು ತಲಕಾಡಿಗೆ ಬಂದಿದ್ದೀವಿ. ಇಲ್ಲಿ ಏನಿದೆ ಏನು ಅಂತ ಇನ್ನೂ ನನಗೂ ಗೊತ್ತಿಲ್ಲ, ಎಷ್ಟು ವರ್ಷ ಆಯಿತು ಅಂತಲೂ ಗೊತ್ತಿಲ್ಲ. ಹಾಂ, ಏನೋ ನಿನ್ನ ಹೆಸರು ಮೆನ್ಷನ್ ಮಾಡಬೇಕಾ? ಹಾಂ, ನೋಡೋಣ ಇಲ್ಲಿ ಎಲ್ಲಿ ಹೋಗೋದು, ಏನು ಹೋಗೋದು, ಏನು ಸ್ಪೆಷಲ್ಲು ಅಂತಲೇ ಗೊತ್ತಿಲ್ಲ. ಏನೋ ಇಲ್ಲಿ ತೆಪ್ಪಾಗಲೆಲ್ಲ ಇದೆ. ಏನೋ ಜಾಗ ಇದು, ಏನಕ್ಕೆ ಸ್ಪೆಷಲ್ ಇದು? ಏನು ಸ್ಪೆಷಲ್ ಇದು? ಏನೇನು ಹೆಸರಿರ್ತೈತೆ ಬೇಕಾದ್ರೆ ನೀವು ಗೂಗಲ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಮಾಡಂಗಿದ್ರೆ ನಿನ್ನೇನಕ್ಕೋ ಕೇಳ್ತೀರಲ್ಲ, ಲೂಸು ಟ್ಯಾಕಿಗೆ ನಾರ್ಸಿದೆ. ಓ, ಏನು ಈಜು ಹೊಡೆಯೋದು ಅಷ್ಟೇ ಇಲ್ಲಿ. ಓ, ಇದನ್ನ ಏನಪ್ಪ ಹಾಕೋದಿದು ಟ್ಯಾಕಿಗೆ? ನಾನು ನೋಡೋ ಅಂಥದ್ದು ಏನು ಐತಾ ಇಲ್ವೇ? ನೋಡೋ ಅಂಥದ್ದು ಏನಿಲ್ಲ, ದಯವಿಟ್ಟು ಬರಲೇ ಬರ್ರಿ. ಬರಕ್ಕೆಲ್ಲ ಹೋಗ್ಬೇಡ್ರಿ, ಇಲ್ಲೆಲ್ಲ ವೇಸ್ಟ್. ಸುಮ್ಮನೆ ಏನಾನ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಹೊಡೆಯಂಗಿದ್ರೆ ಬನ್ರಿ, ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಹೋಗ್ರಿ, ಆರಾಮಾಗಿ ಹೋಗ್ತಾ ಇರ್ರಿ ಅಷ್ಟೇ. ನೋ ಪಾಯಿಂಟ್ಸ್, ನೋ ಪಾಯಿಂಟ್ಸ್. ಪಾಯಿಂಟ್ಸ್ ಎಲ್ಲ ಓಡಲ್ಲ ಇಲ್ಲಿ. 0 ಆಪಲ್, 0 ಆಪಲ್ ಏನ್ರಿ? ಏನೋ ತೋಪುಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದೆಯಾ? ಯಾಕೋ ಈ ಬೇಜಲ್ಲಿ ನೀವು ಲೈ ವಿಜಯನಗರ ಸಾಮ್ರಾಟರು ಆಡಿರೋ ಇದಿರ್ಬೋದು ಇಲ್ಲಿ ಫುಲ್ಲು ಇಸ್ಕೋ. ಹಾಂ, ಏನೋ ತೋಪಲ್ಲೆಲ್ಲ ಕರ್ಕೊಂಡು ಹೋಗ್ತಾವ್ರಿ ಗೈಸ್ ಇವರು. ಅದು ಎಲ್ಲಿಗೆ ಹೋಗ್ತಾ ಇದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಏನೇನಿದೆ ಸ್ವಾಮಿ, ಏನೇನಿದೆ ಇನ್ಫಾರ್ಮೇಶನ್ನು? ರಾಷ್ಟ್ರಕೂಟ ಕಟ್ಟಿರೋದು ರಾಷ್ಟ್ರಕೂಟ ಕಟ್ಟಿರೋದು. ಆಮೇಲೆ ಹೇಳೋ ಲೈ ಲ್ಯಾಗ್ ಮಾಡಬೇಡ, ನಂತರ ಎಲ್ರು ಮಾಡ್ತಾರೆ ವ್ಲಾಗು, ನಾನು ಮಾಡ್ತೀನಿ ಲ್ಯಾಗು. ಆದರೆ ಈ ವ್ಲಾಗಲ್ಲಿ ಲ್ಯಾಗ್ ಇರಲ್ಲ, ಎಲ್ರೂ ನೋಡಿ. ಏನೋ ಹೇಳೋ, ಏನೋ ಹೇಳ್ದಿಯಲ್ಲ, ಅದು ಏನೋ ಇದು ಈ ಥರ ಇದೆ, ಮಸ್ತಾಗಿದೆ ದೇವಸ್ಥಾನ. ಲೇ ಇದು ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಈ ಥರ ಇದು, ಆ ಥರದಲ್ಲಿ. ಲೇ ನಾನು ಇದೇರೋ ಹೇಳಿದ್ಲೇ,
ಹೆಂಗ್ ಹೋಗೋದು ಇದಕ್ಕ? ನೋಡು ಹಂಗೋಗ ಹಂಗ್ ಸುತ್ತ ಹಾಕೊಂಡು ಹಂಗೋಗಿ ಕೆಳಕೋಗಿ ಬರ್ಬೇಕು. ಇಲ್ಲ ಹೋಗ. ಅದ್ಯಾವುದೋ ಪಾತಾಳೇಶ್ವರ, ಅದನ್ನ ಆಯ್ತು ಪಾತಾಳಕ್ಕೆ ಹೋಗಿದ್ವಿ. ತಿರ್ಗಾ ನೋಡಿ ಇಲ್ಲಿ ಯಾವುದೋ ಇನ್ನೂ ಪಾತಾಳ ಐತಿ ಇಲ್ಲಿ. ಪಾತಾಳ ಇದೇ ತಲಕಾಡು. ಸೊ ಈ ದೇವಸ್ಥಾನ ಐತಲ್ಲ ಫುಲ್ಲು ಒಂದು ಅರ್ಧ ಮತ್ತೆ ಮುಕ್ಕಾಲೇನೋ ಮುಳುಗೋಗಿತ್ತಂತೆ ನೋಡಿ. ಫುಲ್ಲು ಸ್ಯಾಂಡಲ್ಲಿ ಮುಳುಗೋಗಿರುತ್ತೆ. ದೇವಸ್ಥಾನ ಕಟ್ಟಿದವ್ರು ಯಾರಂದ್ರೆ ನಾಗಕೊಂಡ ಚೋಳ ಅಂತ ಇದೆ. ಇಲ್ಲಿ ಒಂದು ರಿಂಗ್ ಕಾಣಿಸ್ತಾ ಇದೆಯಲ್ಲ, ಆ ರಿಂಗ್ ಬಂದು ಕಲ್ಲಲ್ಲೇ ಅಂತ ಮಾಡಿರೋದು ನೋಡಿ. ಒಂದೇ ಕಲ್ಲಲ್ಲಿ ಮಾಡಿರೋದು. ಏನೋ ನಾಗರಾವು ಅದು ಇದು ಏನೇನೋ ಇದೆ ಇನ್ಫಾರ್ಮೇಶನು. ತಲಕಾಡಿಂದ ಇವಾಗ ಗಗನಚುಕ್ಕಿ 36 ಕಿಲೋಮೀಟರ್ಸ್ ಇತ್ತು. ಟ್ರಾವೆಲ್ ಮಾಡಿ ಇವಾಗ ನೋಡಿ ಗಗನಚುಕ್ಕಿಯಲ್ಲಿದ್ದೀವಿ. ಫುಲ್ಲು ವಾಟರ್ ಫಾಲ್ಸು, ಅಂದರೆ ಏನು ಅಷ್ಟೊಂದಿಲ್ಲ. ಮೊನ್ನೆ ಮಳೆ ಎಲ್ಲ ಬಿತ್ತು ನೋಡಿ, ಅಷ್ಟೊಂದಿಲ್ಲ. ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟಿದೆ. ತಿರ್ಗಾ ಎಲ್ಲ ರೀಲ್ಸ್ ಎಫೆಕ್ಟ್ ಜಾಸ್ತಿ. ಏನು ಮಾಡ್ತೀರಾ ಎಲ್ಲ ನೋಡಿ, ಜನ ತುಂಬ ಫುಲ್ಲು ಜನ, ಎಲ್ಲೋದ್ರೂ ಜನ. ಎತ್ತತಿ ರೋಡ್ ಮಾತ್ರ ಮಸ್ತಾಗಿತ್ತು. ಕರೆಕ್ಟಾಗಿ ಕ್ಲೋಸಿಂಗ್ ಟೈಮಲ್ಲೆಲ್ಲ ಬಂದಿದ್ದೀವಿ ನೋಡಿ. ಶ್ರೀ ಕ್ಷೇತ್ರ ಮುತ್ತತ್ತಿ ಆಂಜನೇಯನ ಟೆಂಪಲ್ ಇದು. ಹೆಂಗೆ ಯಾವಾಗ ಉದ್ಧಾರ ಆಗ್ತೈತೆ ದೇಶ ಏನು ಉದ್ಧಾರಕ ಆಗೋದು ಇರ್ಲಿ ಗೈಸ್. ಏನು ಗೊತ್ತಾ, ಇಲ್ಲಿ ಮುತ್ತತ್ತಿ ಕೆಳಗಡೆ ಇರೋದು ಫುಲ್ಲು ಪಿಕ್ನಿಕ್ ಪ್ಲೇಸ್ ಅಂದ್ಕೊಳ್ರಿ. ಏನು ಒಳ್ಳೆ ಮೀನ್ ಸ್ಮೆಲ್ಲು ಎಲ್ಲ. ಆಂಜನೇಯನ್ ಇರೋದಿಲ್ಲಿ, ಆದರೆ ಏನು ಮಾಡ್ತೀರಾ ಎಲ್ಲ ಮೀನ್ ಸ್ಮೆಲ್ಲು ನೋಡಿ. ಈ ಥರ ಪಿಕ್ನಿಕ್ ಪ್ಲೇಸ್ ಗೈಸ್ ಇದು ಕೆಳಗಡೆ. ಏನು ನೀರೆಲ್ಲ ಕಮ್ಮಿ ಆಗ್ಬಿಟ್ಟೈತೆ. ನೀರು ಕಮ್ಮಿ ಆಗೈತಪ್ಪ. ಅದೆಲ್ಲ ದೇವರುಗಳು, ಆದರೆ ಇಲ್ಲಿ ಮಾಡೋದೆಲ್ಲ ಅನಾಚಾರ ಥರ. ಮೀನುಗಳಂತೆ ಏನೇನೋ ಮಾಡ್ತಾರೆ. ಸ್ಮೆಲ್ಲು ಗೈಸ್ ಇಲ್ಲೆಲ್ಲ ಫುಲ್ಲು. ಬೆಳಗ್ಗೆ ಒಂದು ಅಪ್ಸೈಟ್ ಗೈಸ್, ಇವಾಗ ಒಂದು ಅಪ್ಸೈಟು ನೈಟು ಕನಕಪುರ ರೋಡಲ್ಲಿ. ಪೊಲೀಸರೆಲ್ಲ ಇನ್ನು ಬರಬೇಕು. ಏನೋ ಹೋಗ್ಬಿಟ್ಟವ್ರು ಒಳಗಡೆಗೆ. ಇರೋಲ್ಲ ಈ ಗಾಡಿ ನೋಡ ಹೆಂಗಾಗೈತ್ಲೇ. ಅವ್ನು ಹೋಗೋನಂತ ಹಾಸ್ಪಿಟ್ಲಕ್ಕ. ಏನದು ಅದು ಡೂಮ್ ಎಲ್ಲ ಹೋಗ್ಬಿಡೈತೆ ನಿಲ್ಸಿರೋ ಗಾಡಿನ. ಗಾಡಿ ನೋಡಿ ಗೈಸ್ ಹೆಂಗಾಗಿದೆ ಅಲ್ಲಿ. ವೀಸ್ಟ್ರೋಮ ಯಾವ್ದು ವೀಸ್ಟ್ರೋಮ್. ಸುಮ್ಮನೆ ನಿಲ್ಸ್ಕೊಂಡೋಗಿ ಒಂದು ಗಾಡಿ ಗೈಸ್. ರೈಟ್ ಸೇಫ್. ಇವತ್ತಲ್ಲ ನಾಳೆ ಟ್ರಾವೆಲ್ ಮಾಡ್ಬೋದು, ಬಟ್ ರೈಟ್ ಸೇಫ್. ಬೆಳಗ್ಗೆ ತಿಂದಿದ್ದು ಊಟ ಅಲ್ಲಿ ದೇವಸ್ಥಾನದಲ್ಲಿ ಓಸಿ ಊಟ ತಿಂದೋನೆ ಫ್ರೆಂಡ್ಸ್, ಅದಕ್ಕೆ ಊಟ ಸಿಕ್ಕಿಲ್ಲ ಇವ್ನಿಗೆ. ಇವಾಗ ತಿಂತಾ ಇದ್ದೀವಿ, ಬೆಳಗ್ಗೆ ತಿಂದಿರೋದು. ಏನು ಓಸಿ ಅಲ್ಲಿ ಸಿಕ್ಕಿಲ್ಲ ಅಲ್ಲಿ. ಹೌದಾ ಕಾಣಿಸ್ತಾ ಇಲ್ಲ ಇವಾಗ. ಕಾಣಿಸ್ತಾ ಇದೆ ನೋಡಿ ಇವಾಗ. ತಿಂದ ಎಲ್ಲ ಬ್ಯಾಟಿಂಗು ಏನು ಮಾಡೋದು. ಇವಾಗ ತಿಂತಾ ಇದ್ದೀವಿ. ಫ್ರೆಂಡ್ಶಿಪ್ ಡೇ ಅಂತ ಏನೋ ಇವತ್ತು. ಏನು ಸ್ಪೆಷಲ್ ಇಲ್ಲ. ನಿಮ್ಮೂರು ಗಂಟ ಬಂದಿದ್ರಿ, ಏನು ಪಾರ್ಟಿ ಇಲ್ಲೇನೋ. ಲೇ ಪಾರ್ಟಿ ಇಲ್ಲ, ಫ್ರೆಂಡ್ಶಿಪ್ ಡೇ ಅಂತ ಇವತ್ತು. ಪಾರ್ಟಿ ಏನಿಲ್ಲ, ಫ್ರೆಂಡ್ಶಿಪ್ ಡೇ ಅಂತೆ. ಟೋಪಿ ಹಂಗ ಹಾಕ್ಬಾರ್ದು, ಸೈಡ್ ಹಾಕ್ಬೇಕು. ಲೇ ಹೋಗಿ ಮಲ್ಕೋಗ ಸಾಕ್ಲೇ, ನಾಳೆ ಕೆಲ್ಸಕ್ಕೆ ಹೋಗ್ಬೇಕೇನಲ್ಲಿ. ಫುಲ್ಲು ಮಳೆಯಲ್ಲಿ ರೈಡಿಂಗು. ಏನಂತ ಡಕ್ಕೆ ಹಿಂಗೈತಪ್ಪ ಜಾಲಿ ರೈಡು. ಸ್ವರ್ಗ ಸ್ವರ್ಗ ಸ್ವರ್ಗ. ಎಲ್ಲೆಲ್ಲ ಅಲ್ಲಾಗ್ಲೈತೆ, ಏನೋ ಕಾಣಿಸ್ತಾ ಇದ್ದಂಗಿಲ್ಲ. ಇವಾಗ ಇದು ವಿಡಿಯೋ ಮಾಡೋ ಟೈಮಲ್ಲಿ ಆಮೇಲೆ ಮಾಡೋಣ. ಇಲ್ಲಾಂದ್ರೆ ಓಡ್ಸಕ್ಕಾಗಲ್ಲ. ಆಮೇಲೆ ವಿಡಿಯೋ ಮಾಡಿದ್ರೆ ಏನ್ರಿ ಈ ತರ ಮಳೆ ನಮ್ಮೂರ್ ಕಡೆ. ಎಲ್ಲ ಹೋಗೋದು ನಮ್ಮೂರ್ಗೆ ಇವಾಗ ಕಾಣಿಸ್ತಾನೆ ಇಲ್ಲ. ಇಂಡಿಕೇಟರ್ ಹಾಕೋ. ಇಲ್ಲೇ ಇನ್ನು ಇಲ್ಲೆಲ್ಲ ಬರ 4 ಇಂಡಿಕೇಟರ್ ಹಾಕಿರೋದು. ರೋಡು ಕಾಣಿಸ್ತಿರೋ ಅಷ್ಟು ಮಳೆ ಬೀಳ್ತಾ ಇದೆ ಅಂದ್ರೆ ನಮ್ಮೂರಲ್ಲಿ. ನಾವ್ ಇಷ್ಟು ದಿನ ಖಾಲಿ ನಮ್ಮೂರ್ಗೇನೋ ಕದೈತೆ. ನಾವು ಬೇರೆ ಇದ್ದಿಲ್ಲಲ್ಲ ಊರಲ್ಲಿ. ದರಿದ್ರ ನನ್ನ ಮಕ್ಳು ಆಚೆ ಹೋಗೋರೆ, ಅದಕ್ಕೆ ಒಳ್ಳೆ ಮಳೆ ಬೀಳ್ತಾ ಇರೋದು. ಇವಾಗ ಬಂದಿದ್ವಿ, ಇನ್ನು ಸ್ವಲ್ಪ ಹೊತ್ತು ಮಳೆ ಅಷ್ಟೇ ನಿಂತೋಗ್ಬಿಡುತ್ತೆ. ಈ ತರ ನೆಟ್ವರ್ಕ್. ಏನ್ ಗೈಸ್ ಇದು ಮಳೆ ನಮ್ಮೂರಲ್ಲಿ ಸಿಕ್ಕಾಗಿ ಹೊಡಿತೈತೆ. ಸಿಕ್ಕಾಪಟ್ಟೆ ಮಳೆ. ಲೈಟ್ ಹಾಕೈತಲ್ಲ ಎಲ್ಲ. ಮತ್ತೆ ಚೆನ್ನಾಗಿ ಬರ್ತಲ್ಲ ಅವ್ನು ನೋಡಿ ಹೆಂಗ್ ಬರ್ತದೆ. ಅದು ಹಂಗೆ ಅದು ಸೆಂಟ್ರಲ್ ಆ ಕಡೆ ಈ ಕಡೆ ಲೈಟ್ ಐತೆ, ನಮ್ಮ ಕಡೆ ಲೈಟ್ ಐತೆ. ನಮ್ಮ ಕಡೆ ಚೆನ್ನಾಗಿ ಬರಲ್ಲಪ್ಪ. ಹಿಂಗ್ ಹೊಡಿತೈತ ಲೈಟ್, ಇಲ್ಲಿ ಹೊಡಿತೈತ ಲೈಟು. ಏನಿಲ್ಲ ಅಷ್ಟೇ ಬಿಡು, ಇನ್ನೇನಿಲ್ಲ. ಏನಿಲ್ಲ ಬಿಡು, ನಮ್ಮೂರು ಬಂತು. ಇನ್ನೇನು ನಮ್ಮೂರು ಬಂತು, ಇನ್ನೇನಿಲ್ಲ ಗೈಸ್. ಇನ್ನೇನು ಎಲ್ಲ ಇವತ್ತಿನ ಟ್ರಿಪ್ ಆಯ್ತು.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಆಮೇಲೆ ಮಾಡೋದು ಮಾತ್ರ ಮರಿಬೇಡಿ. ನೀವು ಮಾಡಲ್ಲ ಅಂತ ಗೊತ್ತು, ಆದ್ರೂ ಮಾಡಿಲ್ಲ ಅಂದ್ರೆ ಹೇಳ್ತಾ ನಮ್ಗೆ ಇರ್ತೀನಿ. ಗೊತ್ತಾಯ್ತು. ನೋಡ್ರಿ ಇಲ್ಲ ಅಂದ್ರೆ ತೊಲಗ್ರಿ. ಸ್ವೈಪ್ ಅಂತ ಆಪ್ಷನ್ ಐತೆ, ಮಾಡ್ರಿ, ಏನೋ ಒಂದು ಮಾಡ್ಕೊಳ್ರಿ. ತಲೆನೂ ಕಿರ್ಕೊಳಲ್ಲ, ಆದ್ರೆ ಮಾಡ್ತಾ ಇರ್ತೀವಿ. ಎಲ್ಲೋದ್ರೆ ಅಲ್ಲೆಲ್ಲ ಮತ್ತೆ ತಿಂತಾ ಇರ್ತೀರಿ. ಎಲ್ಲೋದ್ರೂ ಅಲ್ಲಿ ಮಾಡ್ತಾ ಇರ್ತೀರ ಅಷ್ಟೇ.